ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನನ್ನ ಇದು ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನಾನು ಹೋಗ್ತಾ ಇರೋದು ಬಂದ್ಬಿಟ್ಟು ಹುಬ್ಳಿಗೆ. ನಾನು ಈಗ ಸ್ವಲ್ಪ ಕೆಲಸ ಇರೋ ಕಾರಣದಿಂದ ನಾನು ಬೆಳಗಾವಿಂದ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಸೊ ಹುಬ್ಳಿಗೆ ಹೋಗ್ಬೇಕಾದಾಗ ನನಗೆ ಕಂಡು ಬಂದಂತಹ ಆ ನೇಚರ್ ಆಯಿತು, ಆ ಗಿಡ ಆಯಿತು, ಆ ಮರಗಳಾಯಿತು, ಒಂಥರ ಡಿಫ್ರೆಂಟ್ ಲೊಕೇಶನ್ ಇಲ್ಲೈತಿ. ನಂತರ ಏನಪ್ಪ ಅಂತಂತಂದರೆ, ನಾವು ಈ ಪ್ರದೇಶದಲ್ಲಿ ಹೋಗ್ಬೇಕಾದಾಗ ಒಂದು ಯಾವ ಥರ ಅಂತಂದರೆ, ಒಂದು ಮಲೆನಾಡಿನ ಭಾಗಕ್ಕೆ ನಾವು ಬಂದಂಗೆ ಅಂತ ಅನ್ನಿಸ್ತೈತಿ. ಆಮೇಲೆ ಈ ಹುಬ್ಬಳ್ಳಿ, ಧಾರವಾಡ, ಅಳ್ನಾವರ, ಆಮೇಲೆ ಇಲ್ಲೇನು ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳು ಯಾವ ಥರ ಅಂದರೆ ಒಂಥರ ಹಸಿರು ವಾತಾವರಣದಿಂದ ಕೂಡಿರುತ್ತವೆಲ್ಲವೂ. ಈಗ ಯಾಕಂತಂತಂದರೆ ಇಲ್ಲಿ ಯಾವಾಗಲೂ ಮಳೆ, ಕ್ಲೌಡ್ ಕ್ಲೈಮೇಟ್ ಆಯಿತು, ಆಮೇಲೆ ಮಳೆ ಮುನ್ಸೂಚನೆ. ಸೊ ಈ ಥರದ್ದೆಲ್ಲ ವೈಬು ಈ ಪ್ರದೇಶದಲ್ಲಿ ಕಂಡುಬರುತ್ತೆ. ನಾವು ಈ ಕಡೆ ಅಂದರೆ ಯಾವ ಕಡೆ ಅಂದರೆ ಲೋಂಡಾ ಆಯಿತು, ಆಮೇಲೆ ಕ್ಯಾಸರ್ಲಾಕ್ ಆಯಿತು. ಈ ಕಡೆ ಏನು ನಾವು ಪಶ್ಚಿಮ ಘಟ್ಟಗಳು ಅಂತ ನಾವೇನು ಕರಿತಾ ಇರ್ತೀವಲ್ಲ, ಸೊ ಇಲ್ಲಿ ಯಾವ ಥರ ಅಂದ್ರೆ ಒಂಥರ ಎಲ್ಲ ಫುಲ್ಲು ಗ್ರೀನಿ, ಆಮೇಲೆ ಸ್ವಚ್ಛವಾದ ವಾತಾವರಣ ಇರುತ್ತೆ. ಆಮೇಲೆ ಒಂಥರ ಪೂರ್ತಿ ಹೆಂಗಂತಂದ್ರೆ ಹಸಿವು ವಾತಾವರಣ ಇರುತ್ತಲ್ಲ. ಸೊ ಇಲ್ಲಿ ಬರಬೇಕು ಅಂತಂದರೆ ನಮ್ಮದು ಏನು ಅಂತಂತಂದರೆ ಹಸಿರಿನ ವಾತಾವರಣ ಇರುತ್ತಲ್ಲ, ಇಲ್ಲಿ ಮೈಂಡಿಗೆ ರಿಫ್ರೆಶ್ ಕೊಡುತ್ತೆ. ನಮ್ಮದು ಏನಾದರೂ ಟೆನ್ಷನ್ನು ಏನಾದರೂ ಇತ್ತು ಅಂತಂತಂದ್ರೆ ಏನಪ್ಪ ಅಂದ್ರೆ ಮೈಂಡಿಗೆ ಫುಲ್ ರಿಲೀಫು ಸಿಗುತ್ತೆ. ಬನ್ನಿ, ನಂದು ವಿಡಿಯೋದಲ್ಲಿ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದನ್ನು ನೋಡಿ ಎಂಜಾಯ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ ಯಾವ ಥರ ಇದೆ, ಎಲ್ಲ ಗ್ರೀನಿ ಪ್ಲೇಸ್ ಇದೆ. ಆಮೇಲೆ ಇಲ್ಲಿ ಏನು ಈ ಭಾಗ ಯಾವ ಥರ ಅಂದರೆ ಫುಲ್ಲು ಚೆನ್ನಾಗಿದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಆಮೇಲೆ ಈ ತೆಂಗಿನ ಮರ ಆಯಿತು, ಆಮೇಲೆ ಕೃಷಿ ಭೂಮಿ ಇಲ್ಲಿ ಚೆನ್ನಾಗಿದೆ. ಹೆಂಗಿದ್ರು ನೋಡಿ ಯಾವ ಥರ ಇದೆ ತೋರಿಸ್ತಾ ಇದ್ದೀನಿ. ಸೊ ನೈಸ್ ಆಗಿದೆ ಎಲ್ಲ ಇಲ್ಲಿ. ಆಮೇಲೆ ಏನಂದರೆ ಈ ಭಾಗದಲ್ಲಿ ಕಬ್ಬು, ಮೆಕ್ಕೆಜೋಳ, ಆಮೇಲೆ ಸೋಯಾಬೀನು ಚೆನ್ನಾಗಿ ಬೆಳೀತಾರೆ. ನೋಡಿ ಯಾವ ಥರ ಇದೆ ಪ್ಲೇಸು, ಎಲ್ಲ ಚೆನ್ನಾಗಿದೆ. ಆಮೇಲೆ ಇದು ನೆಕ್ಸ್ಟು ಯಾವುದೋ ಒಂದು ಪ್ಲೇಸ್ ಬರ್ತಾಯಿದೆ ಈಗ. ಯಾವ ಪ್ಲೇಸ್ ಅಂತಂದರೆ ಗರಗ ಕ್ರಾಸ್ ಹೋಯ್ತು. ನಂತರ ಯಾವ ಪ್ಲೇಸ್ ಅಂತಂದ್ರೆ ನರೇಂದ್ರ ಕ್ರಾಸ್ ಅಂತ ಬರುತ್ತಿಲ್ಲಿ. ಒಂಥರ ಕಮಾನು ಎಲ್ಲ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ವೈಬು ಕೂಡ ಚೆನ್ನಾಗಿದೆ. ನೋಡಿ ಕ್ಲೌಡ್ ಕ್ಲೈಮೇಟ್ ಯಾವ ಥರ ಇದೆ ಅಂತ. ಸೊ ಸೂಪರ್ ಆಗಿದೆ. ಈಗ ನೋಡಿ ನಾವು ಧಾರವಾಡ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಧಾರವಾಡ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಆಮೇಲೆ ಯಾವ ಥರ ಅಂತಂದರೆ ಇಲ್ಲಿ ಲೊಕೇಶನ್ ತುಂಬ ಚೆನ್ನಾಗಿದೆ. ಒಂದು ಸಾರಿ ಅಂತಲ್ಲ, ನಾವು ಯಾವಾಗೂ ಹೋಗ್ಬೇಕಾದಾಗ ಒಂಥರ ಹೆಂಗಂತಂದರೆ ಈ ಪ್ಲೇಸಿಗೆ ಹೋಗ್ಬೇಕು, ಈ ಥರ ಲೊಕೇಶನ್ನ ನಾವು ನೋಡಬೇಕು ಅನ್ನೋದು ಒಂಥರ ಹುಮ್ಮಸ್ಸಾಯಿತು. ಆಮೇಲೆ ಉತ್ಸಾಹ ಆಯಿತು. ಏನು ಫುಲ್ ಚೆನ್ನಾಗಿರುತ್ತೆ ಇಲ್ಲಿ. ಆಮೇಲೆ ನಾವು ಇಲ್ಲಿಂದ ಟ್ರೈನ್ ಫೆಸಿಲಿಟಿ ಇದೆ. ಆಮೇಲೆ ಧಾರವಾಡ, ಹುಬ್ಬಳ್ಳಿ, ಆಮೇಲೆ ಬೆಳಗಾವಿ, ಆಮೇಲೆ ಲೋಂಡಾ. ಸೊ ಈಗ ಏನಂತಂದರೆ ಈಗ ಬೆಂಗಳೂರಿಂದ ಗೋವಾಕ್ಕೆ ಹೋಗ್ತಾ ಇರ್ತಾರೆ. ಆ ಬೆಂಗಳೂರಿಂದ ಗೋವಾಕ್ಕೆ ಹೋಗ್ಬೇಕು ಅಂತಂತಂದ್ರೆ ಲೋಂಡಾ ಆಯಿತು, ಆಮೇಲೆ ಈ ಮಾರ್ಗವಾಗಿ ಧಾರವಾಡ ಬರುತ್ತೆ. ಧಾರವಾಡದಿಂದ ಲೋಂಡಾ, ಆಮೇಲೆ ಅಲ್ಲಿಂದ ಕ್ಯಾಸರ್ಲಾಕಿಂದ ಮುಂದೆ ಗೋವಾ ಹೋಗುತ್ತೆ. ಸೊ ಏನಂದರೆ ಟ್ರೈನ್ ಫೆಸಿಲಿಟಿ ಚೆನ್ನಾಗಿರುತ್ತೆ. ಬಂದು ನೋಡಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಸೂಪರ್ ಆಗಿದೆ.
ಆಮೇಲೆ ಯಾವ ಥರ ಅಂತಂದರೆ ನೋಡಿ ಯಾವ ಥರ ಕ್ಲೌಡ್ ಕ್ಲೈಮೇಟ್ ಇದೆ. ಕ್ಲೌಡ್ ಕ್ಲೈಮೇಟ್ ಇದೆ. ಆಮೇಲೆ ಏನಂದರೆ ಒಂದು ಮಳೆ ಬರುವ